ಯೋಗ ಶಿಕ್ಷಕಿ ಪದವಿನಂಗಡಿಯ ನೀನಾ ಪೈ ಮಂಗಳೂರಿನ ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಹೆಮ್ಮೆಯ ಯೋಗಪಟು. ಇವರು ಯೋಗಾಸನದಲ್ಲಿ ತೊಡಗಿಸಿಕೊಂಡಾಗ ನಮಗೆಲ್ಲ ಅಚ್ಚರಿ ಎನಿಸಬಹುದು. ಇವೆಲ್ಲವನ್ನೂ ನಮ್ಮಿಂದ ಮಾಡಲು ಸಾಧ್ಯವಾ ಎಂಬ ಪ್ರಶ್ನೆ ಉದ್ಭವಿಸಬಹುದು. ಹಲವು ವರ್ಷಗಳ ಹಿಂದೆ ನೀನಾ ಪೈ ಅವರು ಮೂಳೆ ಮುರಿತಕ್ಕೊಳಗಾಗಿ ಶಸ್ತ್ರಕ್ರಿಯೆ ಮಾಡಿಸಿಕೊಂಡವರು. ಅಂದು ಅಸಾಧ್ಯವೆನಿಸಿದ್ದನ್ನು ಇಂದು ಸಾಧ್ಯವಾಗಿಸಿಕೊಂಡಿದ್ದಾರೆ. ಸುಮಾರು 12 ವರ್ಷಗಳಿಂದ ನಾನು ಯೋಗ ಕಲಿತಾ ಇದ್ದೇನೆ. ಮೊದಲಿಗೆ 2012ರಲ್ಲಿ ನನಗೆ ಒಂದು ಆಕ್ಸಿಡೆಂಟ್ ಆಗಿ ನನ್ನ ಕೈ ಕಾಲು ಎರಡು ಮುರಿದೋಗಿತ್ತು. ಅದಕ್ಕೆ ರಾಡ್ ಹಾಕಿದ್ದಾರೆ, ಹಾಗೆ ಕೀಲಿ ಎಲ್ಲ ಹಾಕಿದ್ದಾರೆ. ನನಗೆ ಇನ್ನೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಎನ್ನುವ ಸ್ಥಿತಿ ಬಂದಿತ್ತು. ಹಾಗೆ ಮನಸ್ಥಿತಿ ಕೂಡ ಸರಿ ಇರಲಿಲ್ಲ, ದೇಹದಲ್ಲಿ ಕೂಡ ಜಡತ್ವ ಇತ್ತು. ಇದನ್ನು ಯಾವ ರೀತಿಯಲ್ಲಿ ಹೋಗಲಾಡಿಸ್ಬೋದು ಅಂತ ಎಣಿಸಿದಾಗ ನನ್ನ ಗಂಡ ಹೇಳಿದರು, ಇಲ್ಲೇ ನಾನು ಒಂದು ನೋಡಿದ್ದೇನೆ, ದೇಲಂಪಾಡಿ ಯೋಗ ಪ್ರತಿಷ್ಠಾನ ಅಂತ ಉಂಟು, ಅಲ್ಲಿ ಹೋಗಿ ನೋಡುವ. ನಾವಿಬ್ಬರು ಒಟ್ಟಿಗೆ ಇಲ್ಲಿ ಜಾಯ್ನ್ ಆದೆವು. ಎಲ್ಲರೂ ಹೇಳ್ತಾರೆ ಇಲ್ಲಿ ಒಂದು ಇದು ಹಾಕಿದರೆ ವಿಂಟರ್ ಟೈಮ್ನಲ್ಲಿ ಜೋಮು ಹಿಡ್ದಾಗೆ ಆಗ್ತದೆ, ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲರೂ ಹೇಳಿದ್ರು. ಆದರೆ ಯೋಗ ಮಾಡಿದ ನಂತರ ನನಗೆ ಒಂದು ದಿನ ಕೂಡ ಹಾಗೆ ಆದದ್ದಿಲ್ಲ. ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರ ಮಾರ್ಗದರ್ಶನದಲ್ಲಿ 12 ವರ್ಷದ ಹಿಂದೆ ಎಲ್ಲ ರೀತಿಯ ಯೋಗಾಸನಗಳನ್ನು ಕಲಿತು ದೈಹಿಕವಾಗಿ ಸಬಲರಾಗಿದ್ದಲ್ಲದೆ ಇತರರಿಗೆ ತರಬೇತಿ ನೀಡುವಷ್ಟು ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ವಿವಿಧೆಡೆ ಯೋಗ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಗಿಟ್ಟಿಸಿಕೊಂಡಿದ್ದಾರೆ. ಆಯುಷ್ ಇಲಾಖೆ ನಡೆಸುವ ವಿವಿಧ ಹಂತಗಳ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿ ಮಾನ್ಯತೆ ಪಡೆದ ಯೋಗ ಶಿಕ್ಷಕಿ ಎನಿಸಿಕೊಂಡಿದ್ದಾರೆ. ನನ್ನ ಯೋಗದ ಫ್ಲೆಕ್ಸಿಬಿಲಿಟಿ ಎಲ್ಲ ನೋಡಿ ಗುರುಗಳು ಇನ್ನು ಮುಂದೆ ನೀನು ಯೋಗಾಸನ ಸ್ಪರ್ಧೆಗಳಿಗೆಲ್ಲ ಹೋಗ್ಬೋದು ಅಂತ ಹೇಳಿದರು. ಹಾಗೆ ನಾನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಗೆ ಹೋಗಿದ್ದೇನೆ. ಗುರುಗಳು ನಮಗೆ ಸ್ವತಃ ಪೂರ್ವಭಾವಿ ತಯಾರಿ ಎಲ್ಲ ಮಾಡಿಸ್ತಿದ್ರು. ಅವರೇ ನಮಗೆ ಬೆಂಗಳೂರಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ನನಗೆ ಸುಮಾರು ಪ್ರೈಸಸ್ ಎಲ್ಲ ಸಿಕ್ಕಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಸೌತ್ ಇಂಡಿಯಾ ಲೆವೆಲಲ್ಲಿ ಎಲ್ಲ ಪ್ರೈಸಸ್ ಎಲ್ಲ ಸಿಕ್ಕಿದೆ. ಅದಲ್ಲದೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ 2015ರಲ್ಲಿ ಜೂನ್ 21ರಿಂದ ಶುರುವಾಯಿತು. ಅದಾದ ನಂತರ ಕಂಟಿನ್ಯೂಯಸ್ ಆಗಿ ಈ 10 ವರ್ಷ ಕೂಡ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹೇಳಿದರೆ ನಮಗೆ ಒಂದು ಹಬ್ಬದ ಹಾಗೆ ಯೋಗದ ತರಬೇತಿಯನ್ನು ಇತರರಿಗೆ ಕೊಡ್ತಾ ಇರ್ತೇವೆ. ಬೇರೆ ಬೇರೆ ಶಾಲೆಗಳಿಂದ ಇನ್ಸ್ಟಿಟ್ಯೂಷನ್ಗಳಿಂದ ಎಲ್ಲ ನಮ್ಮ ಗುರುಗಳಿಗೆ ಕರೀತಾರೆ, ನಾವು ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ ಹೋಗ್ತಾ ಇರ್ತೇವೆ. ಹಾಗೆ ನಮಗೆ ಕೂಡ ತರಬೇತಿ ಮಾಡುವಂತಹ ಒಂದು ತರಬೇತಿ ಮಾಡಲು ನಾವು ಸಶಕ್ತರಾಗಿದ್ದೇವೆ. ಈಗ ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದೇನೆ. ಆದರೆ ಯೋಗದಲ್ಲಿ ಒಂದು ನಿಮಗೆ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಮಾತ್ರ ನಿಮಗೆ ಟೀಚಿಂಗ್ ಮಾಡುವ ಒಂದು ಕೆಪಾಸಿಟಿ ಇರ್ತದೆ. ಮತ್ತು ಎಲ್ಲಿಯಾದರೂ ಇಲ್ಲಿ ಇನ್ಸ್ಟಿಟ್ಯೂಷನ್ನಲ್ಲಿ ಮಾಡಲಿಕ್ಕೆ ಆ ಪ್ರೋತ್ಸಾಹವನ್ನು ಕೂಡ ನಮಗೆ ಗುರುಗಳು ಹೇಳಿದರು. ಅದೇ ರೀತಿಯಲ್ಲಿ 2017-18 ಹೇಳುವಾಗ ಆಯುಷ್ ಡಿಪಾರ್ಟ್ಮೆಂಟಿನವರು ಒಂದು ಯೋಗದ ಸರ್ಟಿಫಿಕೇಟ್ ಕೋರ್ಸ್ ಒಂದು ಎಕ್ಸಾಮ್ ಉಂಟು, ಅದನ್ನು ಬರೆದ್ರೆ ನಿಮಗೆ ಟೀಚಿಂಗ್ ಇನ್ಸ್ಟ್ರಕ್ಟರ್ ಲೆವೆಲ್ ಹಾಗೆಲ್ಲ ಸಿಗ್ತದೆ ಅಂತ ಹೇಳಿದರು. ಸ್ವತಃ ಗುರುಗಳು ನಮಗೆ ಥಿಯರಿಟಿಕಲ್ ಪ್ರಾಕ್ಟಿಕಲ್ ಎಲ್ಲ ನಾಲೆಜ್ ಕೊಟ್ಟರು. ನಮಗೆ ಲೆವೆಲ್ 1 ಇನ್ಸ್ಟ್ರಕ್ಟರ್ ಲೆವೆಲ್, ಲೆವೆಲ್ 2 ಟೀಚರ್ ಲೆವೆಲ್, 2 ಯೋಗ ಎಕ್ಸಾಮನ್ನು ನಾನು ಪಾಸ್ ಮಾಡಿದ್ದೇನೆ. ಈ ಯೋಗ ಎಕ್ಸಾಮ್ ಅಲ್ಲದೆ ನನಗೆ ಜೂರಿ ಎಕ್ಸಾಮ್ ಅಂತ ಉಂಟು. ಆ ಎಕ್ಸಾಮಲ್ಲೂ ಕೂಡ ನಾನು ಪಾಸಾಗಿ ಹಲವಾರು ಕಡೆಯಲ್ಲಿ ಕಾಂಪಿಟೇಷನ್ ಆದ ಕಡೆಯಲ್ಲಿ ನಾನು ಜಡ್ಜಿಂಗ್ ಕೂಡ ಮಾಡಿದ್ದೇನೆ. ಹಾಗೆ ಆ ಅನುಭವ ಕೂಡ ಇದೆ. ಯೋಗ ಹಂತ ಹಂತವಾಗಿ ರೂಢಿಸಿಕೊಳ್ಳುವ ವಿದ್ಯೆ. ನಿರಂತರ ಅಭ್ಯಾಸ ಮಾಡುವ ಮೂಲಕ ಆರೋಗ್ಯದಾಯಕ ಜೀವನ ನಡೆಸುವ ಕಲೆ. ಬನ್ನಿ, ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಯೋಗ ಪ್ರಸಾರ ಕಾರ್ಯದಲ್ಲಿ ಪದವಿನಂಗಡಿಯ ನೀನಾ ಪೈ ಅವರಂತೆ ಎಲ್ಲರೂ ಕೈ ಜೋಡಿಸೋಣ. ನಮ್ಮ ಗುರುಗಳ ಒಂದು ಪ್ಯಾಟರ್ನ್ ಇರ್ತದೆ, ಅದು ನಮ್ಮ ತಲೆಯಲ್ಲಿ ಒಂದು ಅಚ್ಚಳಿಯದೆ ಹಾಗೆ ಉಳಿದಿದೆ. ಸ್ಟಾರ್ಟಿಂಗಲ್ಲಿ ಪ್ರಾರ್ಥನೆಯಿಂದ ಸ್ಟಾರ್ಟ್ ಮಾಡಿ ಧ್ಯಾನ, ಸುಖ ಪ್ರಾಣಾಯಾಮ, ಆಮೇಲೆ ಓಂಕಾರ ಪಠಣ, ಕಪಾಲಭಾತಿ, ತ್ರಾಟಕ, ಆಮೇಲೆ ನೆಕ್ ರೊಟೇಷನ್, ಶೋಲ್ಡರ್ ರೊಟೇಷನ್, ವಾರ್ಮಪ್ ಎಕ್ಸಸೈಸ್, ಸೂರ್ಯ ನಮಸ್ಕಾರ, ನಿಂತುಕೊಂಡು ಮಾಡುವ ಆಸನಗಳು, ಕುಳಿತುಕೊಂಡು ಮಾಡುವ ಆಸನಗಳು, ಆಮೇಲೆ ಬೆನ್ನಲ್ಲಿ ಮಲಗಿ, ಆಮೇಲೆ
ಹೊಟ್ಟೆಯಲ್ಲಿ ಮಲಗಿ ಮಾಡುವಂಥ ಆಸನಗಳು, ಕೊನೆಗೆ ಶವಾಸನ, ಕಡ್ಡಾಯವಾಗಿ ಮಾಡುವಂಥ ಶವಾಸನ, ಅದೆಲ್ಲ ನಮ್ಮ ತಲೆಯಲ್ಲಿ ಫಿಟ್ ಆಗಿ ಹೋಗಿದೆ. ಇದಾದ ಮೇಲೆ ನಾವು ನಾಡಿ ಶುದ್ಧಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಕೆಲವೊಂದು ಪ್ರಾಣಾಯಾಮಗಳನ್ನು ಮಾಡಿ ಆಮೇಲೆ ಧ್ಯಾನ ಅಲ್ಲದೆ ಅವರು ಹಲವಾರು ವಿಷಯಗಳಲ್ಲಿ ಪರಿಣಿತರಾಗಿದ್ದಾರೆ. ಚಕ್ರ ಧ್ಯಾನ, ಆಮೇಲೆ ಕಲರ್ ಥೆರಪಿ, ಮಂತ್ರಮುದ್ರೆ, ಮುದ್ರಾ ಯೋಗ, ಹಲವಾರು ವಿಷಯಗಳು ನಮಗೆ ಕೂಡ ಅವರು ಮಾಡ್ತಾ ಇರುವಾಗ ನಾವು ಕೂಡ ತಿಳಿದು ನಮಗೆ ಕೂಡ ಆ ವಿಷಯದಲ್ಲಿ ಇನ್ನೂ ಆಸಕ್ತಿ ಹೆಚ್ಚಾಗ್ತಾ ಹೋಗಿದೆ.